ಶಿರಸಿಯ ಅಯ್ಯಪ್ಪನಗರದಲ್ಲಿ ಹುಚ್ಚು ಹಿಡಿದ ಆಕಳಿನಿಂದ ಆತಂಕ. ಶಿರಸಿಯ ಅಯ್ಯಪ್ಪನಗರದಲ್ಲಿ ಹುಚ್ಚು ಹಿಡಿದಿರುವ ಸ್ಥಿತಿಯಲ್ಲಿರುವ ಆಕಳೊಂದು ಕಂಡು ಬಂದಿದ್ದು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ. ಈ ಬಗ್ಗೆ ಇಂದು ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಹುಚ್ಚು ಹಿಡಿದಿರುವ ಸ್ಥಿತಿಯಲ್ಲಿ ಈ ಆಕಳು ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಕಂಡವರ ಮೇಲೆ ಎರಗಲು ಯತ್ನಿಸುತ್ತಿದೆ. ಆಕಳು ನಿಯಂತ್ರಣಕ್ಕೆ ಬರದಂತೆ ವರ್ತಿಸುತ್ತಿದ್ದು ಯಾವುದೇ ಕ್ಷಣದಲ್ಲಿ ಮುಖ್ಯ ರಸ್ತೆಗೆ ಬಂದರೆ ದೊಡ್ಡ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ಈ ಮಾಹಿತಿ ತಿಳಿದ ತಕ್ಷಣ ರವಿ ಗವಳಿ ಅವರ ನೇತೃತ್ವದ ಗೋರಕ್ಷಕರ ತಂಡ ಸ್ಥಳಕ್ಕೆ ಆಗಮಿಸಿ ಆಕಳನ್ನು ಹಿಡಿಯುವ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ. ಈ ಕಾರ್ಯದಲ್ಲಿ ಶಿರಸಿ ಮಹಾರಾಜ್ ತಂಡದ ಸದಸ್ಯರು ಸಹ ಸಹಾಯ ನೀಡುತ್ತಿದ್ದಾರೆ. ಹಿಡಿದೇ ತೀರುತ್ತೇವೆ ಎಂಬ ಹಠದಿಂದ ಗೋರಕ್ಷಕ ಪಡೆ ಕಾರ್ಯಾಚರಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹುಚ್ಚು ಹಿಡಿದ ನಾಯಿಯೊಂದು ಈ ಆಕಳಿಗೆ ಕಚ್ಚಿರುವ ಸಾಧ್ಯತೆ ಇದೆ. ಇದರಿಂದಲೇ ಆಕಳು ಈ ರೀತಿ ವರ್ತಿಸುತ್ತಿರಬಹುದು ಎಂದು ಅಂದಾಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಸಂಚರಿಸುವ ಸಾರ್ವಜನಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕೆಂದು ಗೋರಕ್ಷಕ ತಂಡ ಮನವಿ ಮಾಡಿದೆ. ಅನಗತ್ಯವಾಗಿ ಆಕಳ ಸಮೀಪ ಹೋಗದಂತೆ ಮತ್ತು ಮಕ್ಕಳನ್ನು ಒಬ್ಬರೇ ಕಳುಹಿಸದಂತೆ ಸೂಚನೆಯನ್ನು ನೀಡಲಾಗಿದೆ. ಆಕಳನ್ನು ಶೀಘ್ರದಲ್ಲೇ ಹಿಡಿದು ಸೂಕ್ತ ಚಿಕಿತ್ಸೆಗಾಗಿ ಪಶುವೈದ್ಯರಿಗೆ ಒಪ್ಪಿಸಲಾಗುವುದು ಎಂದು ಗೋರಕ್ಷಕ ತಂಡದ ರವಿ ಗವಳಿ ಅವರು ತಿಳಿಸಿದ್ದಾರೆ.